ಸರ್ ಬಟ್ಟೆ ಐರನ್ ಮಾಡ್ಬೇಕಿತ್ತು. ಬಟ್ಟೆ ಇಲ್ಲಣ್ಣ. ಇಲ್ಲ ಇಲ್ವಾ? ಅಕ್ಕ ದೇವ್ರು ಒಳ್ಳೇದ್ ಮಾಡ್ಲಿ ಅಕ್ಕ ನಿಮ್ಗೆ. ಅಣ್ಣ ಇರಿ ಒಂದ್ ನಿಮಿಷ. ಬಟ್ಟೆ ಇಲ್ವಾ ನಿಮ್ಮ ಹತ್ರ? ಇಲ್ಲ ಅಕ್ಕ. ಇರಿ ಒಂದ್ ನಿಮಿಷ. ಅಯ್ಯೋ ಹುಚ್ಚೆ ಬೇರೆ ಅರ್ಜೆಂಟ್ ಆಗೋಯ್ತು. ಯಾರು ಇಲ್ಲ, ಇಲ್ಲಿ ಉದ್ಬಿಡೋಣ. ಅವಳು ಹಾಕ್ಸಿದ ಬಟ್ಟೆಗೆ ನಾನು ಹುಡ್ಗ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ. ಮುಂದೆ ಎಲ್ಲಾದ್ರೂ ಜ್ಯೂಸ್ ಸೆಂಟರ್ ಇದೆಯಾ? ಓ ಅಣ್ಣ, ಇಲ್ಲೇ ಮುಂದೆನೆ ಇದೆ. ರಾಗಿ ಅಂಬ್ಲಿ ಸಿಗುತ್ತಾ? ಇಲ್ಲ ಅಣ್ಣ. ಈ ಬಿಸಿಲಿಗೆ ರಾಗಿ ಅಂಬ್ಲಿ ಕುಡ್ದಿದ್ರೆ ಬಾಡಿ ತಂಪಾಗ್ಬಿಡ್ತಿತ್ತು. ಅಣ್ಣ ನಮ್ಮ ಮನೆ ಕೆಳಗಡೆ ಇರೋರು ರಾಗಿ ಗಂಜಿನ ಸಕ್ಕತ್ತಾಗಿ ಮಾಡ್ತಾರಣ್ಣ. ಹೌದಾ? ಓ ಅಣ್ಣ, ಆದ್ರೆ ಅವ್ರು ಮಾಡೋ ಮ್ಯಾಜಿಕ್ ನೋಡ್ಬೇಕಣ್ಣ. ಅಲ್ವೋ, ಅಂಬ್ಲಿ ಕೊಟ್ಟು ಎಂಟರ್ಟೈನು ಕೊಡ್ತೀನಿ ಅಂತ ಇದ್ರೆ ಯಾರಾದ್ರೂ ಬಿಡ್ತಾರೇನೋ? ನಡಿಯೋ. ಅಲ್ಲ ಅಣ್ಣ. ಏ ನಡಿಯೋ, ಇರ್ಲಿ. ಅಣ್ಣ. ಏ ಬಾರೋ. ಅಲ್ಲ ಅಣ್ಣ. ಥ್ಯಾಂಕ್ ಯು. ಆಗೋಣ, ಇವಾಗ ಅಂಕಲ್ ಮ್ಯಾಜಿಕ್ ಮಾಡ್ತಾರೆ. ಗೊತ್ತಾಗ್ತಾ ಇದೆಯಲ್ಲೋ? ಅದಕ್ಕೆ ಅಣ್ಣ ನಾನು ಅಂದಿದ್ದು ಬೇಡ ಅಂತ. ಅಷ್ಟೇ ಅಲ್ಲ, ಅಲ್ಲಿ ನೋಡಿ ಅವ್ರ ಮಗಳು. ಅಣ್ಣ ಅದೇನ್ ನೋಡ್ತೀರಾ? ಅಲ್ಲಿ ನೋಡಿ ಅವ್ರ ಮಗಳು. ಯೋ, ಅದೇನ್ ಮ್ಯಾಜಿಕ್ಕಾ? ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಅಂಕಲ್ ಸಾರಿ ಅಂಕಲ್, ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನೋ ಅನ್ಬಿಟ್ರೆ ಅಂಕಲ್. ನಿಮ್ಮ ಗಂಡ ಸಾಯ್ಕಿತ್ತ ಮುಂಚೆ ಕೊನೆ ಮಾತು ಏನ್ ಹೇಳಿದ್ರೆ? ಅವ್ರು ನನಗೆ ಕೇಳಿದ್ರಿ, ನನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ ಬರ್ತೀನಿ ಸಾಕ್ಷಿ ಅಂತ. ಇಷ್ಟು ಸಣ್ಣ ಮಾತಿಗೆ ನಿಮ್ಮ ಗಂಡನ ಕೊಲೆ ಮಾಡಿದ್ರಿ? ನಿಖಿತಾ ಐತ್ರಿ ನನ್ನ ಹೆಸರು. ಬತ್ತಾವಳೆ ಇವಾಗ ನೋಡಿ ಹೆಂಗ್ ಇಂಪ್ರೆಸ್ ಮಾಡ್ತೀನಿ ಅಂದ್ರೆ. ಹೇಳ ಮಗ, ಗೋವಾಗ ಮಗ ನಾನು ದಿವ್ಯ ನೋಡಕ್ ಬಂದಿದ್ದೀನೋ, ಅದ್ ಹೆಂಗೋ ಗೋವಾಗ್ ಬರ್ಲಿ ಇವಾಗ. ಹಿಂಗೆ ಹೇಳ್ಬಿಡ್ತಾನೆ ಬಂದೆ. ದಿವ್ಯನ್ ಜೊತೆ ಇದ್ದಾಗ ನಾನು ಎಲ್ಲಿಗೂ ಬರಲ್ಲ ಅಂತ ಅನ್ಬಿಟ್ಟು. ದಿವ್ಯನ್ ಜೊತೆ ಇದ್ದಾಗ ಮಗ ನೀನು ಸ್ವರ್ಗಕ್ಕೆ ಕೊರೋದು ನಾನು ಬರಲ್ಲ ಮಗ. ಗೋವಾದಲ್ಲೆಲ್ಲ ಹುಡುಗಿರ್ತಾರ ಮಗ. ದಿವ್ಯಂಗೆ ನಾನು ಹುಡುಗಿರ್ ಜೊತೆ ಮಾತಾಡೋದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಅಲ್ಲಿಗೆಲ್ಲ ಬರಲ್ಲ ಮಗ. ಗೊತ್ತಿದ್ದು ನೀನೇ ಹಿಂಗ್ ಕರೆದ್ರೆ ನಾನು ಏನೋ ಮಾಡ್ಲಿ ಮಗ. ಮಗ ಇನ್ಮೇಲೆ ನಾನು ದಿವ್ಯನ್ ನೋಡಕ್ ಬಂದಾಗ ನೀನ್ ಎಲ್ಲಿಗೂ ಕರಿಬೇಡ ಮಗ. ಬಾಯ್ ಮಗ. ಫ್ರೆಂಡು ಗೋವಾಗ್ ಹೋಗ್ಬೇಕಂತೆ. ನಾನು ನಿನ್ ಮೀಟ್ ಮಾಡಕ್ ಬಂದಾಗ ಎಲ್ಲಿಗೂ ಬರಲ್ಲ ಅಂತ ಗೊತ್ತು, ಆದ್ರೂ ಕರೀತಿದ್ದಾನೆ. ಅಂದಾಗೆ ನಾನು ದಿವ್ಯಾ ಅಲ್ಲ, ತುಳಸಿ. ಖತಮ್, ಟಾಟಾ, ಗುಡ್ ಬೈ, ಗಯಾ. ಮೇಡಮ್, ರೋಡಲ್ಲಿ ನಡಿಬೇಕಾದ್ರೆ ಮೊಬೈಲ್ ನೋಡೋದನ್ನ ಬಿಡಿ. ಅದೇನ್ ಕಲಿದ್ರು ಸರ್. ರೋಡಲ್ಲಿ ಓಡಾಡುವಾಗ ಹುಡುಗಿರಿ ನೋಡೋದು ಬಿಡಿ. Hi. Oh,
ಎಷ್ಟು ಸೆಕೆ ಮಾರೆ ಅಂತ ನೀವು ಹೇಳುವ ಮುಂಚೆ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಮೈ ಸೆಲ್ಫ್. ನಾನು ಸೂರ್ಯಕಾಂತಿ, ಪರ್ಸನಲ್ ಅಸಿಸ್ಟೆಂಟ್ ಟು ಮಿಸ್ಟರ್ ಸನ್, ಸೂರ್ಯದೇವ. ನನ್ನ ಬಾಸಿನ ಮೇಲೆ ಭಾರಿ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ನೀವು, ಅದಕ್ಕೆ ಅಡ್ರೆಸ್ ಮಾಡುವ ಅಂತ ಬಂದದ್ದು. ಈ ಸರಿ ಸೆಕೆ ಮಾತ್ರ ಭಯಂಕರ. ಅಲ್ಲ ನನಗೆ ಹೇಳಿ, ಯಾವಾಗ ನಿಮ್ಗೆ ಭಯಂಕರ ಇರ್ಲಿಲ್ಲ? ಮರ ಕಡಿಯುವುದು ನೀವು, ಬೈಗುಳ ತಿನ್ನುದು ಅವರ. ಮಾಲ್ಸ್ ಮಾಡಿದ್ರಿ, ಗ್ಲಾಸ್ ಬಿಲ್ಡಿಂಗ್ಸ್ ಮಾಡಿದ್ರಿ, ಈಗ ಆ ಕಾಂಕ್ರೀಟ್ ಜಂಗಲ್ ಮಧ್ಯೆ ನಿಂತ್ಕೊಂಡು ಗಾಳಿಯೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಗಾಳಿ ತರುದು? ಈಗ ಸೋ ಹಾಟ್ ಅಂತ ನೀನ್ ಕಿರಿಸ್ತಿ. ಲಾಸ್ಟ್ ಮಂತ್ ನಿನ್ನ ಬ್ಲಡ್ ರಿಪೋರ್ಟ್ ಕಿರಿಸ್ತಾ ಇತ್ತು, ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂತ. ಒರಿಜಿನಲ್ ಸೋರ್ಸಿಗೆ ಕಂಪ್ಲೇಂಟ್ ಮಾಡ್ತೀರಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗೆ ಮರ್ಯಾದೆ ಕೊಡ್ತೀರಿ. ಎಂತ ವಿಪರ್ಯಾಸ, ಎಂತ ವಿಪರ್ಯಾಸ. ಅಲ್ಲೊಬ್ಬ ದಿನಕ್ಕೆ ಜಾಸ್ತಿ ನೀರು ಕುಡಿತಾ ಇದ್ದಾನೆ ಅಂತ ಸೂರ್ಯದೇವರಿಗೆ ಹೋಗಿತಾ ಇದ್ದಾನೆ. ಲಾಸ್ಟ್ ಮಂತ್ ಇವನ ಡಾಕ್ಟರ್ ಇವನಿಗೆ ಬೈದಿದ್ರು, ಡಿಹೈಡ್ರೇಷನ್ ಆಗಿದೆ, ನೀನು ಸರಿ ನೀರು ಕುಡಿಬೇಕು. ಕೈಯಲ್ಲಿ ತಗೊಂಡೋಗಿ ಬಾಟ್ಲ್ ಇಟ್ಟರು ಕೂಡ ನಾಯಿ ಕುಡಿತಾ ಇರ್ಲಿಲ್ಲ ಇವ. ಅದ್ರಲ್ಲಿ ಈಗ ದಿನಕ್ಕೆ 3 ಲೀಟರ್ ಸಲೀಸಾಗಿ ಹೋಗ್ತಾ ಉಂಟು. ಯು ಶುಡ್ ಬಿ ಥ್ಯಾಂಕ್ಫುಲ್, ಯು ಡಿಹೈಡ್ರೇಟೆಡ್ ಬೇವರ್ಸಿ. ನಮ್ಮ ಬಾಸ್ ಡೈನೋಸರಸ್ ಕಾಲದಿಂದ ಕೂಡ ಶೈನ್ ಹೊಡಿತಾ ಇದ್ದಾರೆ. ಆಗ ಡೈನೋಸರಸ್ಸೇ ಕಂಪ್ಲೇಂಟ್ ಮಾಡ್ಲಿಲ್ಲ, ಆದ್ರೆ ಹಡಬೆ ಮಾನವ ಮಾತ್ರ ಈಗ ಭಾರಿ ಕಂಪ್ಲೇಂಟ್ ಮಾಡ್ತಾನೆ. ಇಡ್ತೇನೆ. ಲಾಸ್ಟ್ ಇಯರ್ ಜೋರು ಮಳೆ ಬರುವಾಗ ಬಾರಿ ಮಿಸ್ ಮಾಡ್ಕೊಂಡ್ರಿ ನನ್ನ ಬಾಸ್ ಅನ್ನು. ಈ ಸರಿ ಬಾರಿ ನಿಮ್ಗೆ ಉರಿತಾ ಉಂಟಾ? ಇದೇ ಲಾಸ್ಟ್. ಇನ್ನು ಮುಂದೆ ನನ್ನ ಬಾಸಿಗೆ ಏನಾದ್ರೂ ಬೈದದು ಗೊತ್ತಾದ್ರೆ ನಿಮ್ಮ ಮನೆ ಹೋಗಿ ನಿಮ್ಮ ಕಿವಿಯನ್ನು ಇದೇ ಹಲ್ಲಿ ಕಚ್ಚಿ ಬಿಡ್ತೇನೆ. ಜಾಗ್ರತೆ. ಡಿಪ್ರೆಷನ್. ಹಾ ಹೇಳ ಅಣ್ಣ, ಇವರೆಲ್ಲ ನನ್ನ ಫ್ರೆಂಡ್ಸ್ ಇದಾರ. ಇವ್ರಿಗೆಲ್ಲ ನಾನು ರಂಜಾನ್ ಹಬ್ಬಕ್ಕೆ ಮನೆ ಕರ್ಕೊಂಡು ಹೋಗ್ತೀನಿ. ಮನೆ ಕರ್ಕೊಂಡು ಹೋಗಿ ಇವರಿಗೆ ಬಿರಿಯಾನಿನೂ ತಿನ್ನಿಸ್ತೀನಿ. ನಿನ್ಗೆ ಯಾರನ್ನ ಒತ್ತಾಯ ಮಾಡ್ತಿದೀವಾ? ನನಗೆ ಯಾರು ಏನು ಒತ್ತಾಯ ಮಾಡ್ತಾ ಇಲ್ಲ, ನನ್ನ ಖುಷಿಯಿಂದ ನಾನು ಮಾಡ್ತಾ ಇದ್ದೀನಿ. ಮತ್ತೆ ನಮಗೆ ಸ್ವೀಟ್ ಮತ್ತೆ ಇವರಿಗೆ ಸ್ವೀಟ್ ಅಲ್ಲಿ ಶೀರ್ ಕುರ್ಮಾ ಕೊಡ್ತೀನಿ. ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಒಂದೊಂದು ರೂಪಾಯಿ ಕೊಟ್ಟು ಕಳಿಸ್ತೀನಿ. ಹಂಗಂದ್ರೆ ಬಾ, ನಿನಗೆ ರಂಜಾನ್ ಹಬ್ಬದ ಶುಭಾಶಯ. ರಂಜಾನ್ ಹಬ್ಬದ ಶುಭಾಶಯಗಳು. ಬಾ, ರಂಜಾನ್ ಹಬ್ಬದ ಶುಭಾಶಯ. ರಂಜಾನ್ ಹಬ್ಬದ ಶುಭಾಶಯ. ಕೈನು ಸೇರ್ಸೋ. ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದ ಶುಭಾಶಯಗಳು. ನಿಮ್ಮಂತ ಫ್ರೆಂಡ್ಸ್ ಇದ್ರೆ ಆಯ್ತು, ನಾನು ಬೇಗನೆ ರೋಡಿಗೆ ಬಂದ್ಬಿಡ್ತೀನಿ. ಆಯ್ತು, ಈಗ ನಡಿ ನಡಿ. ಜೀವನದಲ್ಲಿ ನೀನು ಯಾವುದೇ ಕೆಲಸ ಬೇಕಾದ್ರೆ ಮಾಡು, ಆದ್ರೆ ಆ ಕೆಲಸದ ಬಗ್ಗೆ ನಾಚಿಕೆ ಇರಬಾರ್ದು. ಕರೆಕ್ಟ್. ಕಷ್ಟಪಟ್ರೆ ಸುಖ ಸಿಗ್ತದೆ. ಹೌದಾ? ನಾನು ಅದಕ್ಕೆ ಎಂತ ಮಾಡಿದ್ ಗೊತ್ತುಂಟ? ಮುಂಚೆ ನನ್ನ ಹತ್ರ ಒಂದು ಈ ಕೊಡೆ ರಿಪೇರಿ ಶಾಪ್ ಇತ್ತು. ಆ ಶಾಪಲ್ಲಿ ಒಂದು ದಿವಸ ಒಂದು ಹುಡುಗಿ ಬಂದ್ಲು, ಗೊತ್ತಾಯ್ತಾ? ನಂಗೆ ಕೊಡೆ ಕೊಟ್ಲು. ಆ ಕೊಡೆ ನೋಡುವಾಗ ಗೊತ್ತಾಯ್ತು. ನಾನು ಸಡನ್ಲಿ ಕೇಳಿದೆ, ಮೇಡಮ್ ಮೇಲಿದ್ದು ಬಟ್ಟೆ ತೆಗೆದು ಕೆಳಗಡೆ ರೋಡ್ ಹಾಕ್ಲಾ ಅಂದೆ. ಅದಕ್ಕೆ ಅವಳು ಸಡನ್ ಎಂತ ಹೇಳಿದ್ಲು, ಎಂತ ಬೇಕಿದ್ರು ಮಾಡಿ, ಒಳಗಡೆ ಒಂದು ನೀರು ಹೋಗ್ಬಾರ್ದು ಅಂತ ಹೇಳಿದ್ಲು. ಅದಕ್ಕೆ ನಾನು ಎಂತ ಮಾಡುದು, ನೀ ಹೇಳಿದ್ಯಲ್ಲ, ತುಂಬಾ ಕಷ್ಟಪಟ್ಟದ್ದು, ಒಳ್ಳೆ ಸುಖ ಸಿಕ್ಕಿತ್ತು ಗೊತ್ತುಂಟ. ನೀನ್ ಎಂತ ಹೇಳ್ತಿದ್ದೀವಿ ಮಗ, ನಾನ್ ಕೊಡೆ ರಿಪೇರಿ ಬಗ್ಗೆ ಮಾತಾಡ್ತಿರೋದಾ? ಕೊಡೆ ರಿಪೇರಿ ಮಾಡಿ ಕೊಟ್ಟೆ ಮಾರೆ ಅವಳಿಗೆ. ನೀನ್ ಎಂತೆಂತ ಅನ್ಸ್ಕೊಳ್ಬೇಡ ಸರ್. ಯಾವತ್ತೂ ಒಬ್ರು ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ ಜಡ್ಜ್ ಮಾಡಬಾರ್ದು, ಓಕೆ? ಲವ್ ಹಾಯ್ ಗಾಯ್ಸ್. ಏನು ಅಂತ ಆಯ್ತು, ಅದಕ್ಕೆ ಕೋಪದಲ್ಲಿ, ಬೇಜಾರಲ್ಲಿ, ಡಿಪ್ರೆಷನ್ ಅಲ್ಲಿ, ಆಂಗ್ಸೈಟಿಯಲ್ಲಿ ಎಲ್ಲ ಅಳುಮುಳು ಬದನೆಕಾಯಲ್ಲಿ ಎಲ್ಲಾನು ಅನ್ಫಾಲೋ ಮಾಡ್ಬಿಟ್ಟೆ, ಇನ್ಸ್ಟಾಗ್ರಾಮ್ನ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟೆ. ಸಾರಿ, ಮೈ ಸಿನ್ಸಿಯರ್ ಅಪಾಲಜೀಸ್. ಆಮೇಲೆ ಪಟ್ಟಂತ ಒಬ್ರು ಹೇಳಿದ್ರು, ಹಿಂಗೆ ಯಾರು ಹೇಳ್ತೀರ, ಏನು ಹೇಳ್ತೀರ, ಒಬ್ನೇ ಇರ್ತೀಯ ನೋಡು ಅಂತ. ನಿನ್ನೆ ಮೊನ್ನೆವರೆಗೂ ನಿಜ ಕೆಳಗಡೆಯಿಂದ ಮೇಲ್ವರೆಗೂ ಗಡಗಡಗಡ ಅಂತ ಗಾಬರಿ ಆಗಿತ್ತು. ಆಮೇಲೆ ಅನ್ನಿಸ್ತು, ನೀವುಗಳು ಎಷ್ಟೇ ನಮ್ದು ಆಗ್ಬೇಕು ಅಂತ ಅನ್ಕೊಂತೀರೋ ಅಷ್ಟೇ ಅದನ್ನ ನಾನು ಕೂಡಿಟ್ಟು ಕಾಪಾಡ್ತೀನಿ. ಅದಕ್ಕೆ ನಾಳೆ ಬಡೆ ಮಕ್ಕಳ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತಾ ಗೀತ ಎಲ್ಲ ಕಟ್ಸ್ಕೊಂಡ್ ಬರ್ತೀನಿ. ಒಂದು ಒಳ್ಳೆಯವ್ರು ಇರ್ತಾರೆ, ಇನ್ನೊಂದು ಕೆಟ್ಟವ್ರು ಇರ್ತಾರೆ, ಮಧ್ಯದಲ್ಲಿ ನಮ್ಮಂತವ್ರು ಇರ್ತಾರೆ. ಸಖತ್ ಒಳ್ಳೆಯವರು, ಆನೆಸ್ಟ್ ಆಗಿ ಹೇಳ್ತೀನಿ, ಸಖತ್ ಒಳ್ಳೆಯವರು, ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಮಧ್ಯದಲ್ಲಿ ಅದು ಯಾಕೆ ಅದೊಂದು ವರ್ಸ್ಟ್ ಬುದ್ಧಿ ಒಂದೊಂದು ಟೈಮ್ ಏನೋ ಹೇಳಕೋಗಿ, ಏನೋ ಏನೋ ಮಾಡಕೋಗಿ, ಏನೋ ಮಾಡಿ ಮುಚ್ಕೊಂಡು ಎಡ್ವಟ್ ಮಾಡ್ಕೊಂತೀವಿ. ಇರೋ ಒಂದನ್ನು ಎಡ್ವಟ್ ಮಾಡ್ಕೊಂತೀವಿ. ಆಮೇಲೆ ದಿನ ಹುಚ್ಚಿ ತರ ಅಯ್ಯೋ ಅಯ್ಯೋ ಹಂಗಲ್ಲ ಅಂತ ಅನ್ಕೊಳ್ಳೋದು. ನಾನ್ ಮಾಡಿರೋ ತಪ್ಪು ನೀವ್ ಮಾಡ್ಬೇಡಿ. ಅದಕ್ಕಂತ ಏನ್ ಬಿಟ್ಕೊಡಲ್ಲ. ನಂದು ಯಾವತ್ತಿದ್ರು ನಂದೆ, ನಮ್ದು ಯಾವತ್ತಿದ್ರು ನಮ್ದೆ. ಬಾಯ್. ಏನ್ ಬಿಸ್ಲಲ್ಲಿ ಆಳಿ ಹೆಂಗನ ಮಾಡಿ ಮಳೆ ಬರ್ಸ್ಬೇಕಣ. ಹಿಂದಿನ ಕಾಲದಲ್ಲಿ ಕಪ್ಪೆಗಳಿಗೆ, ನಾಯಿಗಳಿಗೆ ಮದುವೆ ಮಾಡಿಸಿ ಮಳೆ ಬರ್ತಿದ್ರಲ್ಲ, ಹಂಗ ನಾವು ಬರ್ಸ್ಬಿಡೋಣ. ಮಳೆ ಜಾಸ್ತಿ ಊರೆಲ್ಲ ಕೊಚ್ಕೊಂಡ್ ಮಾಡ್ಬೋದು.
ಅದು ಕರೆಕ್ಟ್ ಕಣ. ಅವಾಗ ಏನ್ ಮಾಡ್ಬೇಕಲ್ಲೇ? ಹಳೆ ನಿಮ್ ಬಾರಿ ಟ್ಯಾಲೆಂಟೆಡ್. ಊರಾಗ ಇರ್ಬಾರ್ದಾಯ್ತು, ಊರ್ ಆ ಕಡೆ ಇರ್ಬೇಕಾಯ್ತು, ಊರ್ ಆ ಕಡೆ ಇರ್ಬೇಕಾಯ್ತು. ಡಿಪ್ರೆಷನ್ ಮಾ ಕಸಂ. ಮಜಾ ತಗಲ 10 ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ, 3 ಹೊತ್ತು ಊಟ, ದಿವ್ಸಕ್ಕೆ 1,000 ಎಕ್ಸ್ಪೆನ್ಸಸ್, ಆಮೇಲೆ 6 ತಾಸು ಡ್ಯೂಟಿ, ವಾರ 2 ದಿವಸ ರಜೆ. ಇಂಥದ್ದು ಯಾವ್ದಾರು ನೌಕರಿ ಇದ್ರೆ ಹೇಳ್ರಿ, ನಾನು ಹೋಗ್ಕನ್. ನನಗೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ಅವ್ರ ನನ್ಗೆ ಅವ್ರ ಅಮ್ಮ ಸಿಗ್ತಾಳಿಲ್ವ ಅಂದ್ರೆ ಟೆನ್ಷನ್ ಆಗೈತೆ. ಇರೋ ಏನ್ ಥರ್ಡ್ ನೋಡಿ ಇಲ್ಲಿ ನಿಮ್ದು ಅದೇ ಪೂಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ये क्या हो गया? ಹಲೋ ಹಲೋ ಬೇಬಿ. ಹಲೋ, ಯಾರು? ಅಪ್ಪು ಅವ್ರ ಫೋನ್ ಇತ್ತಾಳಲ್ಲ, ಏನಾರ ಪ್ಲಾನ್ ಮಾಡ್ಬೇಕೀಗ. ಹಲೋ, ನಾವ್ ಕನ್ನಡದ ಕೋಟ್ಯಾಧಿಪತಿ ಕಡೆಯಲ್ಲಿ ಮಾತಾಡಕತ್ತೀವ್ರಿ. ಸೀರಿಯಸ್ಲಿ? ನಿಮ್ ಮಗಳ ನಮ್ ಇದಕ್ಕ ಸೆಲೆಕ್ಟ್ ಆಗ್ಯಾಳ್ರಿ, ಶಾಣಿ ಅದಾಳ ಅಂತ್ರಿ ಬಾಳ, ಅದಕ್ ಫೋನ್ ಮಾಡಿದೀವ್ರಿ ನಿಮಗ. ಹೌದ್ರಿ? ಏನ್ ಹೂ ಅಂತೀರಿ? ಚಂತನ ನೀವೇ ಮಾತಾಡ್ತೀರಿ, ನಿಮ್ ಮಗಳ ಕೈ ಕೊಡ್ತೀರಲ್ಲಿ ಫೋನ್? ತಗೋ ಈಗ ಪ್ಲೀಸ್ ರಾಜ್ಕುಮಾರ್ ಫೋನ್ ಬಂದೈತಿ. ಹಲೋ ಹಲೋ ಬೇಬಿ, ಭೇಟಿ ಯಾವಾಗ? ನಾನು ಆಪ್ಷನ್ ಹೇಳ್ತೀನಿ, ಅದ್ರಾಗ ಒಂದ್ ಆಪ್ಷನ್ ಎ ಮನಿ ಹೊರಗ, ಆಪ್ಷನ್ ಬಿ ಮನಿ ಹಿಂದ, ಆಪ್ಷನ್ ಸಿ ಮನಿ ಮ್ಯಾಗ, ಆಪ್ಷನ್ ಡಿ ನಮ್ಮ ಓಣ್ಯಾಗ. ರೈಟ್ ಆನ್ಸರ್. ನೀವು ಗೆದ್ದಿದ್ದೀರಿ 150 ರೂಪಾಯಿ. ಬಂಗಾರ ಇದ್ದಂಗ. ಲೇ ಇವಳೆ, ಬಂದಿರಿ? ಒಂದ್ ಹಾಫ್ ಬೈಲ್ ಹಾಕೊಂಬರೆ ಬಂದೆ. ಸರಿ ರೀ. ಈ ಗಂಡಸ್ರೆಲ್ಲ ಎಣ್ಣೆ ಹೊಡೆದ್ಮೇಲೆ ರಾಕ್ಷಸರಾಗ್ಬಿಡ್ತಾರಪ್ಪ. ಅಂತದ್ದೇನಿದೆ ಆ ಎಣ್ಣೆಲಿ? ಲೋ ಶಿಷ್ಯ, 2 ಹಬ್ಬಲ್ ಹಾಕೊಂಡ್ ಬರ. ಸಿಲಿಂಡ್ರು ಸಿಗ್ತವೆ. ಈ ಜನ ಏನ್ ಮಾಡ್ಯಾರ ಅಂದ್ರೆ ಅತಿಯಾಸಿ ಸಿಗಲ್ಲ. ಏನ್ ತಿಂಗಳಿಗೆ ಒಂದ್ಸಲ ಹೆಂಗ್ ತಗಂತಿದ್ರ ತಗೊಳ್ರ, ಸಿಗ್ತವೆ. ಅದನ್ ಬಿಟ್ಟು ಇರೋರ್ ಬರೋ ಹೆಂಡತಿ ಮಕ್ಳೆಲ್ಲ ಒಂದೇ ಸಿಲುವಾಗ ಆಫೀಸ್ ನಿಂತ್ಕೊಂಡ್ರೆ ಸಿಗ್ತವೆ ಸಿಲಿಂಡರ್. ಅದು ಒಂದೊಂದ್ ಕೇಳಿ ಕೊಡ್ತಾರೆ. ಸಿಲಿಂಡರ್ ಇಲ್ಲ ಹೆಂಗೆ ಹೋಗ್ತಿದ್ರಿ? ತಿಂಗಳ ಹೋಗ್ರಿ, ಹೆಂಗ್ ಹೋಗ್ತಿದ್ರ ಹಂಗ ಹೋಗಿ ತಗೊಳ್ರಿ, ಬರ್ರಿ, ಸಿಗ್ತವೆ. ಅವ್ರ ಮ್ಯಾನೇಜರ್ಗಳು ಹೇಳ್ತಾರೆ, ಏಜೆನ್ಸಿ ಹೇಳ್ತಾರೆ ಸಿಗ್ತವೆ ಅಂತ. ಇವ್ರು ಸಾಯ್ತಾರ ಹೋಗಿ ಒಂದೊಂದ್ ಸಿಲಿಂಡರ್ ಕೇಳಿದ್ರೆ ಕೊಡ್ತಾರೆ. ನೀವು 3 ಬುಕ್ ಮಾಡ್ರಿ, ಎಲ್ಲಿಂದ ಇರೋ ಬರೋ ಹಳೆ ಪಡವೆಲ್ಲ ಕೂಡಿಕೊಂಡು ಇಲ್ಲಿ ಇಕ್ಕಿರೆ ಎಲ್ ಬತಾವೆ ಸಿಲಿಂಡ್ರು. ಹೆಂಗ್ ಹೋಗ್ತಿರಂಗ್ ತಗೊಳ್ರಿ ಹೋಗಿ ತಿಂಗಳ. ಏನ್ ಜನ ಕಣ್ರಿ, ಜನ ಸರಿ, ನೀವೇ ಸರಿ ಇಲ್ಲ. ಜನ ನಮ್ ದೇಶದ ಜನನೇ ಸರಿ ಇಲ್ಲ ನೀವು.